ಒಂದೊಂದು ದೃಶ್ಯ ಕೂಡ ಒಂದೊಂದು ಕತೆ ಹೇಳ್ತಾ ಇದೆ. ಈಗ ಉಗ್ರ ಉಮರ್ ಕಾರು ಚಾಲನೆ ಮಾಡಿದ್ದು ಅನ್ನೋದು ದೃಢಪಡ್ತಾ ಇದೆ. ಉಮರ್ ಕಾರು ಚಾಲನೆ ಮಾಡ್ತಾ ಇದ್ದದಕ್ಕೆ ಹಲವು ಸಾಕ್ಷ್ಯಗಳು ಸಿಕ್ಕಿವೆ. ಜೊತೆಗೆ FSL ತನಿಖೆ ವೇಳೆ ಕೂಡ ಅಧಿಕಾರಿಗಳಿಗೆ ಸಾಕ್ಷ್ಯ ಸಿಕ್ಕಿರೋದು. CCTV ದೃಶ್ಯಾವಳಿಗಳನ್ನ ನೋಡಿದ್ವಿ. ಈಗ FSL ತನಿಖೆ ವೇಳೆ ಹಲವು ಸಾಕ್ಷ್ಯ ಸಿಕ್ಕಿದೆ. ದೆಹಲಿ ಸ್ಫೋಟದ ವೇಳೆ ಕಾರ್ ಚಾಲನೆ ಮಾಡ್ತಾ ಇದ್ದದ್ದು ಇದೇ ಉಮರ್. ಉಗ್ರ ಉಮರ್ನೇ ಕಾರನ್ನ ಓಡಿಸ್ತಾ ಇದ್ದ ಅನ್ನೋದು ದೃಢಪಟ್ಟಿದೆ. ಸ್ಫೋಟದ ಬಳಿಕ ಕಾರ್ನಲ್ಲೇ ಸಿಲುಕೊಂಡಿದ್ದ ಉಮರ್. ಸ್ಟೇರಿಂಗ್ ಆಕ್ಸಿಲೇಟರ್ ಮಧ್ಯೆ ಸಿಲುಕೊಂಡಿದ್ದ ಉಮರ್. ಕಾರು ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ದೇಹ ಛಿದ್ರ ಆಗಿದೆ. ಯಾರ ದೇಹ ಎಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಶೋಧ ಮಾಡಿ ಅದನ್ನು ದೃಢಪಡಿಸೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಿತ್ಯ ನಿರಂತರವಾಗಿ ಇಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. FSL ತಂಡ ಅಲ್ಲೇ ಬೀಡ್ಬಿಟ್ಟಿದೆ. ಸ್ಥಳದಲ್ಲೇ ಪರಿಶೀಲನೆ ನಡೆಸ್ತಾ ಇತ್ತು. ಆ ಎಲ್ಲ ಪರಿಶೀಲನೆ ವೇಳೆ ಹಲವು ಸಾಕ್ಷ್ಯಗಳು ಲಭ್ಯ ಆಗಿದೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಸ್ಫೋಟಗೊಂಡಂತಹ ಕಾರಿನ ಸ್ಟೇರಿಂಗ್ ಮತ್ತು ಆಕ್ಸಿಲೇಟರ್ ಮಧ್ಯೆ ಈ ಶಂಕಿತ ಉಗ್ರ ಸ್ಫೋಟಗೊಳಿಸಿದಂತಹ ಉಗ್ರ ಉಮರ್ ಸಿಲುಕೊಂಡಿರೋದು ಗೊತ್ತಾಗಿದೆ. ಜೊತೆಗೆ ದೆಹಲಿಯಲ್ಲಿ ಸ್ಫೋಟಗೊಂಡಂತಹ ಕಾರಿನ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ. ಸ್ಫೋಟಗೊಂಡಂತಹ I-20 ಬಿಳಿ ಕಾರು 5 ಕೈಯಲ್ಲಿ ಬದಲಾವಣೆಯಾಗಿದೆ. ಅಂದ್ರೆ 11 ವರ್ಷದಲ್ಲಿ 5 ಬಾರಿ ಮಾರಾಟ ಆಗಿರೋದು I-20 ಕಾರು. ಈ ಕಾರನ್ನ ಮೊದಲು ಖರೀದಿಸಿದ್ದು ನದೀಮ್ ಎನ್ನಾತ. 2014ರ ಮಾರ್ಚ್ 18ರಲ್ಲಿ ಈ ಕಾರನ್ನ ಖರೀದಿ ಮಾಡಿರ್ತಾನೆ ನದೀಮ್. ಗುರುಗ್ರಾಮ್ನಲ್ಲಿರುವಂತಹ ಶೋರೂಮ್ನಲ್ಲಿ ನದೀಮ್ ಕಾರನ್ನ ಪರ್ಚೇಸ್ ಮಾಡ್ತಾನೆ. 2017ರಲ್ಲಿ ನದೀಮ್ನಿಂದ ಸಲ್ಮಾನ್ ಅದನ್ನ ಪರ್ಚೇಸ್ ಮಾಡ್ತಾನೆ. ಸಲ್ಮಾನ್ ಹೆಸರಿಗೆ ಕಾರಿನ ನೋಂದಣಿ ಬದಲಾವಣೆಯಾಗುತ್ತೆ. ನದೀಮ್ನಿಂದ ಸಲ್ಮಾನ್ ಹೆಸರಿಗೆ ಬದಲಾವಣೆಯಾಗುತ್ತೆ. 2024ರಲ್ಲಿ ಸಲ್ಮಾನ್ನಿಂದ ದೇವೇಂದರ್ ಅನ್ನೋರು ಕಾರನ್ನ ಖರೀದಿ ಮಾಡ್ತಾರೆ. ಎಕ್ಸ್ಚೇಂಜ್ ಆಫರ್ನಲ್ಲಿ ಮಾರಾಟ ಮಾಡ್ತಾರೆ. ಆದ್ರೆ ವರ್ಗಾವಣೆ ಆಗಿರಲ್ಲ. ಅಂದ್ರೆ ಹೆಸರು ವರ್ಗಾವಣೆ ಆಗಿರೋದೇ ಇಲ್ಲ. ಸಲೀಂ ಹೆಸರಿನಲ್ಲೇ ಇರುವಂತದ್ದು ಆ ಕಾರು. ಸಲ್ಮಾನ್ ಹೆಸರಿಗೆ ಕಾರಿನ ನೋಂದಣಿ ಬದಲಾವಣೆ ಏನಾಯಿತು 2017ರಲ್ಲಿ. ನಂತರ 2024ರಲ್ಲಿ ಅದು ಕಾರು ಎಕ್ಸ್ಚೇಂಜ್ ಆಫರ್ನಲ್ಲಿ ದೇವೇಂದರ್ ಅನ್ನೋರು ಖರೀದಿ ಮಾಡ್ತಾರೆ. ಆದರೆ ಹೆಸರು ವರ್ಗಾವಣೆಯಾಗಲ್ಲ. ದೇವೇಂದರ್ನಿಂದ ಮತ್ತೆ ಇನ್ನೊಬ್ಬರ ಕೈಗೆ ಅದು ಬದಲಾವಣೆಯಾಗೋದು. ಹೀಗೆ ಐದು ಜನರ ಬಳಿ ಈ ಕಾರು ಬದಲಾವಣೆಯಾಗಿರೋದು ಕಂಡು ಬರ್ತಾ ಇದೆ. ದೇವೇಂದರ್ನಿಂದ ಕಾರನ್ನ ಅಮಿತ್ ಪಟೇಲ್ ಅನ್ನೋರು ಖರೀದಿ ಮಾಡ್ತಾರೆ. ರಾಯಲ್ ಕಾರ್ ಝೋನ್ನಲ್ಲಿ ಅಮಿತ್ ಅನ್ನೋರು ಅದನ್ನ ಖರೀದಿ ಮಾಡಿರ್ತಾರೆ. 2025ರಲ್ಲಿ ಅಮಿತ್ ಸಂಪರ್ಕ ಮಾಡ್ತಾರೆ ಅಮೀರ್ ರಶೀದ್ ಅನ್ನೋರು. OLX ಜಾಹೀರಾತು ನೋಡಿ ಅಮೀರ್ ಕಾರನ್ನ ಖರೀದಿ ಮಾಡೋದು ಅಮಿತ್ನಿಂದ. I-20 ಕಾರ್ ಖರೀದಿಗೆ ಹಣ ಪಾವತಿ ಮಾಡಿದ್ದು ಇದೇ ಉಗ್ರ ಉಮರ್. OLX ಜಾಹೀರಾತು ನೋಡಿ ಕಾರನ್ನ ಅಮೀರ್ ಅನ್ನೋರು ಖರೀದಿ ಮಾಡಿದ್ರು ಕೂಡ ಅದಕ್ಕೆ ಹಣ ಪಾವತಿ ಮಾಡಿದ್ದು ಉಮರ್. ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನ ಅಮೀರ್ ರಶೀದ್ ಕೊಟ್ಟಿರ್ತಾನೆ. ಜಮ್ಮು ಕಾಶ್ಮೀರ ಪುಲ್ವಾಮಾ ಅಂತ ಹೇಳಿ ವಿಳಾಸ ನಮೂದಾಗಿರುತ್ತೆ. ಆ ಕಾರನ್ನ ಖರೀದಿ ಮಾಡಿ ಉಗ್ರ ಡಾಕ್ಟರ್ ಉಮರ್ ನಬಿಗೆ ರಶೀದ್ ಅದನ್ನ ಕೊಟ್ಟಿರ್ತಾನೆ. ಅಲ್ಫಲಾ ವಿಶ್ವವಿದ್ಯಾಲಯದಲ್ಲಿ ಪ್ಲಂಬರ್ ಕೆಲಸ ಮಾಡ್ಕೊಂಡಿದ್ದ ಈ ರಶೀದ್ ಆ ವಿದ್ಯಾಲಯದ ಡಾಕ್ಟರ್ ಈ ಶಂಕಿತ ಉಗ್ರ ಕಾರನ್ನ ಸ್ಫೋಟಗೊಳಿಸಿದಂತಹ ಉಮರ್ಗೆ ಅದನ್ನ ಕೊಡ್ತಾನೆ. ಸ್ಫೋಟ ಆಗೋವರೆಗೂ ಸಲ್ಮಾನ್ ಹೆಸರಿನಲ್ಲೇ ಇದ್ದದ್ದು ಈ ಕಾರಿನ ನೋಂದಣಿ. ಆದರೆ ಕಾರ್ ಇದ್ದದ್ದು ಮಾತ್ರ ಉಮರ್ ಕೈಯಲ್ಲಿ. ಜೊತೆಗೆ ಅದನ್ನು ಬಳಕೆ ಮಾಡಿದ್ದು ಈ ವಿಧ್ವಂಸಕ ಕೃತ್ಯಕ್ಕೆ.